ಇದು ನನಗೆ ಸಿಕ್ಕಿದ್ದೇ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಹೆಂಗೆ ಅಂದರೆ ನನ್ನ ಫ್ರೆಂಡ್ ಸೂರಜು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದ, ನಾನು ಸೀರಿಯಲೆಲ್ಲ ವರ್ಕ್ ಮಾಡ್ತಿದ್ದೆ. ಅವ್ನು ನಂಗೆ ಸಜೆಸ್ಟ್ ಮಾಡಿದ್ದು, ನಾನು ಹೋಗಿ ಆಡಿಷನ್ ಎಲ್ಲ ಕೊಟ್ಟು ಬಂದಿದ್ದು. ಸೊ ಈಗ ನಡೀತು. ನಮ್ಮದು ಒಂಥರ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಆಗ್ಬಿಟ್ಟಿದೆ. 4 ವರ್ಷ ಶೂಟ್ ಮಾಡಿದ್ವಿ. ಎಲ್ಲರೂ ಕೇಳ್ತಿದ್ರು ಯಾಕೆ ಇಷ್ಟು ವರ್ಷ ಶೂಟ್ ಮಾಡ್ತಿದ್ರಿ ಅಂತ. ನಾನು ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾವು ಅರಮನೆ ಕಟ್ತಾಯಿದ್ದೀವಿ ಅಂತ ಅಂದಿದ್ದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಹೇಳಬೇಕು? ನಾನು ಅಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟಿದ್ದೆ. ಶೂಟಿಂಗ್ ಚೆನ್ನಾಗಿತ್ತು. ಡೈರೆಕ್ಟ್ರು ಯಾವುದಕ್ಕೂ ಏನು ಕಮ್ಮಿ ಮಾಡಿರಲಿಲ್ಲ ಅಷ್ಟೇ. ವಿಲನ್ ಲುಕ್ಕಲ್ಲೇ ಸಾಯಿಸ್ತೀರಾ ನೀವು, ಮಾತಾಡೋದು ಕಡಿಮೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಕುಶ್. ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ಗೌತಮ್ ಸರ್ಗೆ ಥ್ಯಾಂಕ್ ಯು, ಸಂತೋಷ್ ಮನನ್ಗೆ ಸರ್ ಥ್ಯಾಂಕ್ ಯು. ಆಮೇಲೆ PRK ಪ್ರೊಡಕ್ಷನ್ಸ್ ಆಡಿಯೋ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. KRG ಕನೆಕ್ಟ್ ಸ್ಟುಡಿಯೋಸಾಗೆಲ್ಲ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಾಧ್ಯಮ ಮಿತ್ರರಿಗೆ, ನಾನು ನಿಮ್ಮವನೇ, ನಾನು ಮೀಡಿಯಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಸ್ ಎ ಎಡಿಟರ್. ಥ್ಯಾಂಕ್ ಯು. ಇಲ್ಲಿಗೆ ಧನ್ಯವಾದ ಸಮರ್ಪಣೆ ಮುಕ್ತಾಯವಾಗಿದೆ. ನಿಮಗೂ ಧನ್ಯವಾದ. ಇದೀಗ ನಮ್ಮ ನೆಚ್ಚಿನ ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸಹರಾ ಖಂಡಿತ ಒಂದು ಸ್ಪಿನ್ ಆಫ್ ಲೈಫ್ ಅಂತ ಹೇಳಿದ್ವಿ, ಆದರೆ ಆಫ್ ಸ್ಪಿನ್ನಲ್ಲಿ ಲೈಫ್ ಮಾಡಿದವ್ರನ್ನ ಇದೀಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಇಡೀ ಭಾರತವನ್ನ ಮತ್ತಷ್ಟು ಭಾರತದ ಕೀರ್ತಿ ಪತಾಕಿಯನ್ನು ಉತ್ತುಂಗಕ್ಕೇರಿಸಿದಂತಹ ನಮ್ಮ ಕರ್ನಾಟಕದ ಹುಡುಗ ಅನ್ನುವಂತಹ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿದೆ. ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಪ್ರಿಯವಾದಂತಹ ಬೌಲರ್ ಅವರು, ನಮ್ಮೆಲ್ಲರ ನೆಚ್ಚಿನ ಗೌತಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಕ್ರಿಕೆಟ್, ಅದರಲ್ಲೂ ಹುಡುಗಿ ಬೌಲರ್ ಆಗಿರುವಂತಹ ಸಿನಿಮಾಗಿ ನೀವು ಬಂದಿರೋದು ನಮ್ಮ ಸಹರಾಗಿ ಅತ್ಯಂತ ದೊಡ್ಡ ಶಕ್ತಿ. ಟ್ರೈಲರ್ ನೋಡಿದ್ರಿ, ಏನು ಹೇಳ್ತೀರಾ ಸರ್? First of all, thank you for having me here. And ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು. ಅಟ್ ದ ಸೇಮ್ ಟೈಮ್ ನಾನು ಒಳಗೆ ಬಂದ ತಕ್ಷಣ ಮಂಜೇಶ್ ಹೇಳ್ತಾ ಇದ್ರು, ಏನು ವೈಟ್ಸ್ ಹಾಕೊಂಬಂದ್ಬಿಡಿದ್ಯಾ ಮ್ಯಾಚ್ ಥರ ಆಡೋದಕ್ಕೆ. ಬಟ್ ಟ್ರೇಲರ್ ಏನು ನೋಡಿದೆ, ಐ ವಾಸ್ ಟಾಕಿಂಗ್ ಟು ಸಂತೋಷ್ ಸರ್ ಆಲ್ಸೋ. ಹೇಳ್ತಾ ಇದೆ, ಇಟ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ, ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್, ದೀಸ್ ಆರ್ ದ ಹರ್ಡಲ್ಸ್ ವಾಟ್ ಯು ಹ್ಯಾವ್ ಟು ಗೋ ಥ್ರೂ. ಆ್ಯಸ್ ಅ ಕ್ರಿಕೆಟರ್, I made my debut when I was 32 for the country. So that itself, like, the more you struggle, ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, if you are loyal to it, you will reap, wherever you deserve. So yeah, all the very best to the entire team, and thanks for having me here. ಒಂದು ವೈಯಕ್ತಿಕ ಪ್ರಶ್ನೆ ಕೇಳಬಹುದಿಲ್ವೋ ಗೊತ್ತಿಲ್ಲ. ಈಗ ಜಯಶ್ರೀ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಅಥವಾ ಚಾಲೆಂಜಸ್ ಏನಿತ್ತು ಅಂತ ನಾವು June 7th ನೋಡ್ತೀವಿ. ನಿಮ್ಗೆ ಏನಾದರೂ ಆ ರೀತಿ ಚಾಲೆಂಜಸ್ ಇತ್ತಾ ಎಂಟ್ರಿ ಟೈಮಲ್ಲಿ ಏನಾದರೂ? ಚಾಲೆಂಜಸ್ ಅಂತ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ನಾನು ಇದು ಮಾಡಿದೆ, ಅದು ಕಷ್ಟ ಆಯಿತು, ಇದು ಕಷ್ಟ ಆಯಿತು, ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ವಾಟ್ ಎವರ್ ಐ ಡಿಡ್, ಐ ಎಂಜಾಯ್ಡ್ ಎವ್ರಿ ಬಿಟ್. ಲೈಕ್ ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್. ಇಟ್ಸ್ ನಾನು ಬೇರೆಯವ್ರಿಗೆ ಹೇಳಿ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳೋಕ್ಕಲ್ಲ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ. ಸೊ ಅವ್ರು ಏನು ಮಾಡ್ತಾರೆ ಆ ಜರ್ನಿಲಿ, ಅದು ಮ್ಯಾಟ್ರ್ ಆಗುತ್ತೆ. ಇಫ್ ಯು ಆರ್ ಲಾಯಲ್ ಟು ದಟ್ ಜರ್ನಿ, ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್. For sure, you are an inspiration to many. Thank you so much, Gautam sir. Once again, thank you so much. ಕ್ರಿಕೆಟಿಗರನ್ನು ಮಾತನಾಡಿಸಿ ಆಯಿತು, ಇದೀಗ ಕ್ರಿಕೆಟ್ ಪ್ರೇಮಿಯನ್ನು ಮಾತನಾಡಿಸುವಂತಹ ಸಮಯ. ಸಿಂಪಲ್ ಆಗಿ ಎಷ್ಟಿದಾರೋ ಅಷ್ಟೇ ಸಿಂಪಲ್ ಮೂವೀಸನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ಕೂಡ ಹಲವಾರು ಅದ್ಭುತ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ನೀಡಿದಂತಹ ನಿರ್ದೇಶಕರು ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮ ಕಥೆಯ ಮೂಲಕ ಅದು ಸರಳವೋ ವಿರಳವೋ ಅನ್ನಷ್ಟು ಯೋಚನೆ ಮಾಡೋ ರೀತಿಯಲ್ಲಿ ಮಾಡಿದಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಸಿಂಪಲ್ ಎಟ್ ಹಂಬಲ್ ಸಿಂಪಲ್ ಸುನಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸುನಿ ಸರ್, ಕ್ರಿಕೆಟ್ ಅಂದರೆ ಎಷ್ಟಿಷ್ಟ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದ್ರ ಬೇಸ್ ಮೇಲೆ ಒಂದು ಸಿನಿಮಾ ಬರ್ತಿದೆ, ಏನು ಹೇಳ್ತೀರಾ? ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಸಹರಾ ಅಂದರೆ
ಫಸ್ಟ್ ಚಿಕ್ಕ ಹುಡುಗರು ಇದ್ದಾಗ ನಾವು ಬಿಗ್ ಫನ್ ಕಾರ್ಡ್ ಕಲೆಕ್ಟ್ ಮಾಡ್ತಿದ್ದೋ, ಅದರಲ್ಲಿ ಸಹಾರಾ ಕಪ್ ಅನ್ನೋದು ಕಾರ್ಡ್ಸ್ಗಳಿರೋದು. ಸೊ ಅದು ನನಗೆ ತುಂಬ ಚೆನ್ನಾಗಿ ನೆನಪು. ಮುಂಬೈಯಲ್ಲೊಂದು ಕಂಪ್ನಿ ಇದು, ಅದ್ರದ್ದು ಸ್ಪಾನ್ಸರ್ ಮಾಡೋರು ಯಾವಾಗಲೂ ಇಂಡಿಯಾಗೆ. ಸೊ ಸಚಿನ್ ಅವ್ರ ಟಿ ಶರ್ಟ್ ಎಲ್ಲರ ಟಿ ಶರ್ಟ್ ಮೇಲೆ ಸಹಾರಾ ಕಪ್ ಅವಾಗ ತುಂಬ ಕಾಮನ್ ಇತ್ತು ನೇಮ್ಸು. ಅದು ಬಿಟ್ಟು ವುಮನ್ ಓರಿಯೆಂಟೆಡ್ ಕ್ರಿಕೆಟ್ ಈಗ ಬೆಂಗಳೂರಲ್ಲಿ ಓಡ್ತಿರೋದು ವುಮೆನ್ಸ್. ಬೆಲೆ ತಂದು ಕೊಟ್ಟಿದ್ದೆ ವುಮೆನ್ಸ್ ನಮ್ಮ RCBಗೆ. ಸೊ ಅಫ್ಕೋರ್ಸ್ ಈಗ ಅವ್ರದ್ದೇ ಈಗ ಓಡ್ತಿರೋದು. ಅದು ಬಿಟ್ಟು ಟ್ರೇಲರ್ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು. ಮಹೇಶ್ ಸರ್ ಕೂಡ ಕ್ರಿಕೆಟ್ ಆಡಿದ್ರಲ್ಲಿ ಬಾಲಲ್ಲಿ. ಸೊ ಆ ಕಾರಣಕ್ಕಾಗಿ ಅವ್ರಿಗೆಲ್ಲ ಕ್ಲಾರಿಟಿ ಇದೆ. ನಾವೆಲ್ಲ ಟೆನ್ನಿಸ್ ಬಾಲ್ ಆಡ್ಕೊಂಡು ಬೆಳೆದವರು, ಬಟ್ ಅವ್ರಿಗೆ ಕ್ಲಾರಿಟಿ ಇದೆ. ಸೊ ಹಾಗಾಗಿ ತುಂಬ ಪ್ರೊಫೆಷನಲಿಸಮ್ ಕಾಣ್ತಿದೆ ಟ್ರೈಲರಲ್ಲೆಲ್ಲ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನಿಸುತ್ತೆ. ನಾನೊಂದು ಸಾಂಗ್ ಬರೆದೆ, ಸಿಚುವೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಒಂದು ಫ್ರೀಡಮ್ ಆಫ್ ಇದು, ಅದಕ್ಕೆ ಸಾಂಗ್ ಬರೆದಿದ್ದೀನಿ. ಅದು ಬಿಟ್ಟರೆ ನಾನು ಎದುರು ನೋಡ್ತಾ ಇದ್ದೀನಿ ಪೂರ್ತಿ ಫಿಲಮ್ ನೋಡೋಕ್ಕೆ. ಬಟ್ ನಾನೇನೇನು ಫುಟೇಜಸ್ ಸ್ಟೋರಿಲಿ ಏನು ನೋಡಿದ್ದೀನಿ ಎಲ್ಲ ತುಂಬ ಎಕ್ಸೈಟಿಂಗ್ ಇದೆ. ಅಫ್ಕೋರ್ಸ್ ಒಂದು ಅಂದರೆ ಆ ಸ್ಟೇಡಿಯಮ್ಮು, ಅಟ್ಮಾಸ್ಫಿಯರ್, ಮತ್ತು ಕೀರ್ಮನಿ ಸರ್ ಆ ರೀತಿ, ರಘುರಾಮ್ ಭಟ್ ಸರ್ ಆ ರೀತಿಯವರೆಲ್ಲ ಇರೋದ್ರಿಂದ ಸೊ ತುಂಬ ದೊಡ್ಡದಾಗಿ ಕಾಣ್ತಿದೆ ಪ್ರಾಡಕ್ಟು. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಮೇಡಮ್ ಕೂಡ ಪ್ರೊಫೆಷನಲಿಸಮಲ್ಲೇ ಅಂದರೆ ಆ ಸ್ಪಿನ್ ಮಾಡೋದು ಅದೆಲ್ಲ ದೂಸರ ಅದೆಲ್ಲ ನೀಟಾಗಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಕ್ಷನ್ ವೈಡಲ್ಲೆಲ್ಲ ತುಂಬ ಚೆನ್ನಾಗಿದೆ. ನೀವು ಕ್ರಿಕೆಟ್ ಎಷ್ಟು ಆಗ್ತಾ ಸುನೀಲ್ ಸರ್? ಒಂದು ವೇಳೆ ಈ ಇಂಡಸ್ಟ್ರಿಯಲ್ಲಿ ಅಂದ್ರೆ ಆ ಕಡೆ ಏನಾದರೂ ಹೋಗೋ ಪ್ಲಾನ್ ಇತ್ತಾ? ಇಲ್ಲ, ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ. ಕ್ರಿಕೆಟ್ನ ಅವರು ಸಂಡೇಸ್ ಆಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಪ್ರೊಫೆಷನಲ್ ಆಗಿ ಯಾವತ್ತೂ ನೋಡಿಲ್ಲ. ಸಂಡೇ ಮನೇಲಿ ಅಮ್ಮ ಕೆಲಸ ಕೊಡಬಾರ್ದು ಅನ್ನೋದಕ್ಕೆ ಚಕ್ಕರ್ ಹಾಕೋದಕ್ಕೆ ಆ ಕಡೆ ಹೋಗ್ತಿದ್ರು ಅನ್ಸುತ್ತೆ. ಎಲ್ಲ ಊರೆಲ್ಲ ಆಡ್ತಿದ್ದು, ಮನೆಯವ್ರಿಗೆಲ್ಲ ಗೊತ್ತಿತ್ತು ಒಂದು ಪಾಯಿಂಟ್ ಆದ್ಮೇಲೆ. ಹೌದಾ? ಸೊ ಅವಾಗ ನಾವೆಲ್ಲ ಜಮೀನಲ್ಲಿ ಕೆಲಸ ಮಾಡ್ತಿದ್ದೋ ನಾವು. ಓಕೆ. ಸಂಡೇ ಮಾತ್ರ ಬಿಡೋರು ನಮ್ಮ. ನಾನು ವೀಕ್ ಡೇಸ್ ಅಲ್ಲೆಲ್ಲ ಮಾಡ್ತಿದ್ದೋ ನಾವು ಚಿಕ್ಕ ಹುಡುಗರಿದ್ದಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್. ಸಹಾರಾ ಚಿತ್ರತಂಡದ ಜೊತೆಗೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲು ಮಾಧ್ಯಮದವ್ರಿಗೆ ತುಂಬ ನಮಸ್ಕಾರ. ಯಾಕೆಂದರೆ ನಮ್ಮ ಹೀರೋಯಿನ್ ಹೇಳಿದ್ದಾರೆ, ಇದು ಒಂದು ನಮ್ಮ ಮಗು ಅಂತ. ಆ ಮಗುನ ನಾನು ನಿಮ್ಮ ಕೈಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೊಂದು ಹೆಸರಿಟ್ಟು ಅದನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮದು ಅಂತ ನಾನು ಇಲ್ಲಿಂದಲೇ ಕೇಳ್ಕೊತೀನಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜೊತೆಗೆ ಇದಕ್ಕೆ ಎಲ್ಲ ತುಂಬ ಸಪೋರ್ಟ್ ಇದ್ದಾರೆ. ಅಂದರೆ ಒಬ್ಬರು ದೇವರು ಅಂತಲೇ ಇದ್ದಾರೆ. ಅವ್ರ ದೇವರು ಎಲ್ಲೂ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವರ ದೇವರು ಅಂತಲೇ ಹೇಳ್ತೀನಿ. ಸೊ ಆ ದೇವರು ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಕೊನೆಗೆ ಮತ್ತು ಇನ್ನೊಂದು ಏನಂತಂದರೆ, ಇದನ್ನು ಸಿನಿಮಾನ KRG ಅವ್ರಿಗೆ ತೋರಿಸಿದಾಗ KRG ಸರ್ ಅವರು ಸಿನಿಮಾ ನೋಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಿದ್ದಾರೆ, ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ PRK ಅವರು ಆಡಿಯೋ ತೊಗೊಂಡಿದ್ದಾರೆ. ಆಮೇಲೆ ತುಂಬ ಫ್ರೆಂಡ್ಸ್ಗಳು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಸಿನಿಮಾ ಮಾಡಬೇಕು ಅಂದಾಗ. ಆಮೇಲೆ ಸಿಂಪಲ್ ಸುನಿ ಸರ್ಗೆ ಮತ್ತು ಮೇಯ್ನ್ ಕೆ ಗೌತಮ್ಗೆ ನನಗೆ ಕರೆದಾಗ ಬರಬೇಕು ಅಂತ ಹೇಳಿದಾಗ ಗೌತಮ್ ಬಂದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆಮೇಲೆ ಸಂತೋಷ್ ಮೆನನ್ ಸರ್ಗೆ ತುಂಬ ಥ್ಯಾಂಕ್ ಯು. ಆಮೇಲೆ ಇನ್ನು ಯಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಅಷ್ಟೇ. ಹಾಂ, ಇಲ್ಲ ಅವರು ಸರಿ, ಅವ್ರು ಕ್ವಶನ್ ಕೇಳಿದ್ರೆ ಮಾತ್ರ ಆನ್ಸರ್ ಮಾಡೋದು. ಸರ್, ಶೂಟಿಂಗು ನಂಜನಗೂಡು, ಮೈಸೂರು, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಬೆಂಗಳೂರು ಸ್ಟೇಡಿಯಮಲ್ಲಿ. ಮೈನ್ ಸುರೇಶ್ ಸರ್ ಅಂತ ನಮಗೆ ಸ್ಟೇಡಿಯಂ ಕೊಟ್ಟಿದ್ದಾರೆ, SSC ಗ್ರೌಂಡ್ಸು ಅವ್ರನ್ನ. ಸೊ ಅದೇ ಎಲ್ಲ ಒಂದೊಂದು ಸ್ವಲ್ಪ ನಮ್ಮ ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದೀನಿ ಅಷ್ಟೇ ಸರ್. ಆಮೇಲಿಂದ ಸಾಂಗ್ ಬಂದುಬಿಟ್ಟು ಸಕಲೇಶ್ಪುರದಲ್ಲಿ ಮಾಡಿದ್ವಿ ಸರ್. ಇವಾಗ ಇಬ್ಬರು ಮೈನ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್, ಕ್ರಿಕೆಟ್ ಪ್ಲೇಯರ್ಸ್ಗಳು ಇದ್ದಾರೆ. ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಮತ್ತು ಡಾಕ್ಟರ್ ಸುಧಾರಾಣಿ ಮೇಡಮ್ ಕೂಡ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಮೇಡಮ್ ಇನ್ಸ್ಪಿರೇಷನ್ ಅಂತಂದರೆ, ನಾನೊಬ್ಬ ಕ್ರಿಕೆಟ್ ಅವಾಗ ಆಡ್ತಾ ಇದ್ದೆ. ಸೊ ಅದಾದಮೇಲಿಂದ ಒಂದು ವುಮೆನ್ ಕ್ರಿಕೆಟ್ ನಮ್ಮ ಕನ್ನಡದಲ್ಲಿ ಬಂದಿರಲಿಲ್ಲ. ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2019 ಕತೆ ಬರ್ತಿದ್ದು. ಸೊ ಅದಾದಮೇಲೆ 2 ವರ್ಷ ಇದು ಕೋವಿಡಿಂದ ಸ್ವಲ್ಪ ಎಲ್ಲ ತುಂಬ ಅನುಭವಿಸಿದ್ದೀವಿ, ಎಲ್ಲರೂ ಗೊತ್ತಿರೋ ವಿಷಯ. ಸೊ ಅದೇ ಥರ ನಾವು ಅನುಭವಿಸಿದ್ದೀವಿ. ಅದಾದಮೇಲಿಂದ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಎಲ್ಲ ತುಂಬ ಜನ ಸಪೋರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಯಿತು. ಇಲ್ಲ ಮೇಡಮ್, ಕತೆ ಅಂತ ಏನೂ ಇಲ್ಲ, ಸುಮ್ಮನೆ ಹಂಗೆ ಬರ್ದಿರೋದು, ನಾರ್ಮಲಾಗಿ ಬರ್ದೇನೆ, ರಿಯಲ್ ಸ್ಟೋರಿ ಅಂತೆ. ಸುಮ್ಮನೆ ಒಂದು ಸಿನಿಮಾನೇ ಮಾಡಿಬಿಟ್ರು. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೊಂದು ಏನಂತಂದರೆ, ಮೇಯ್ನ್ ಸುದೀಪ್ ಸರ್ಗೆ, ಮತ್ತು ಅಶ್ವಿನಿ ಮೇಡಮ್ಗೆ, ಮತ್ತು ಸತೀಶ್ ಸರ್ಗೆ, ಮತ್ತು ರಾಕೇಶ್ ಸರ್ಗೆ, ಇವರಿಗೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ನಾವು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀವಿ. ನಾನು ತುಂಬ ದೊಡ್ಡ ಅಭಿಮಾನಿ ಅಪ್ಪು ಸರ್ಗೆ. ಸೊ ಅದನ್ನು ಒಂದು ಚಿಕ್ಕದಾಗಿ ನಮ್ಮ ಸಿನಿಮಾದಲ್ಲಿ ವ್ಯಕ್ತಪಡಿಸೋಕೆ ಹೋಗಿದ್ದೀವಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೊ ಮಚ್. ಈಗ ಕೊನೆಯದಾಗಿ ಮೂವರನ್ನ ಒಟ್ಟಿಗೆ ಮಾತನಾಡಿಸ್ತಾ ಇದ್ದೀನಿ.
ಒಬ್ಬರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಜೋಯಿಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬಿಚ್ಚುಗತ್ತಿ ಆಗುವಂತಹ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಇನ್ನೊಬ್ಬರು ನಮ್ಮ DOP ಸರ್, ಇಲ್ಲ ನಮ್ಮ ಹೈಟ್ ನೋಡೋಕ್ಕಾದ್ರೆ ನಾವು ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಆಂಟನಿ ಋತುವೆನ್ಸನ್ ಸರ್ 8mm ಸಿನಿಮಾ ಮಾಡಿದ್ದಾರೆ. 20 ವರ್ಷಗಳಿಂದ ಈ ಜರ್ನಿಯನ್ನು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುರಿ ಸುನಿಲ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬದ್ರಿ ಎನ್ನುವಂತಹ ಪಾತ್ರವನ್ನ ಸುನಿಲ್ ಸರ್ ಮಾಡಿದ್ದಾರೆ. ಸೂರಜ್ ಅವರೇ, ನಿಮ್ಮಿಂದಲೇ ಮಾತು ಶುರು ಮಾಡೋಣ. ಎಲ್ರಿಗೂ ನಮಸ್ತೆ. ಸುಮಾರು ವಿಷಯ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಹೇಳಲಿಲ್ಲ. ಸೊ ಇಷ್ಟು ದಿನ ಆಗೋಕ್ಕೆ ನಮ್ಮ ಡೈರೆಕ್ಟ್ರು ತುಂಬ ಅನುಭವಿಸ್ಯಾರ. ಆ್ಯಕ್ಚುಲಿ ಅವ್ರ ಕನ್ಸು ಯಾವ ರೀತಿ ಅಂದರೆ 10 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಫಿಲಮ್ ಮಾಡಲ್ಲ, ಅವರು 100 ರೂಪಾಯಿಗೆ ಪ್ಲ್ಯಾನ್ ಮಾಡ್ತಿರ್ತಾರೆ ಮುಂಚೆಯಿಂದನು. ಸೊ ಇದು ಅವ್ರ ವಿಷನ್ ಹಿಂಗೆ ಬರಬೇಕು, ಅದೇ ಥರ ಆಗಬೇಕು, ಇಂಥವ್ರ ಕೇಲೇನೆ ಆ್ಯಕ್ಟ್ ಮಾಡಿಸ್ಬೇಕು, ಇದೇ ಥರನೇ ಔಟ್ಪುಟ್ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಇಷ್ಟು ದಿನ ತೊಗೊಂಡು ಮಾಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡ್ಬೋದು ಯಾವ ಥರ ಡೆಪ್ತಲ್ಲಿದೆ. ಪ್ರತಿಯೊಂದು ಯಾವುದು ನೀವು ಮಿಸ್ಟೇಕ್ಸ್ ಅಂತ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ. ಅವರೇ ಅದನ್ನೆಲ್ಲ ಕಂಡಿಡಿದು ಇನ್ನೊಂದು ಶೆಡ್ಯೂಲ್ ಹಾಕೊಂಡು ಬೇಕಾದ್ರೆ ಶೂಟು ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಒಂದು ನಮಗೆ ಅಪ್ಪು ಸರ್ಕಲ್ ಹಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ನಾವು ಪ್ಲ್ಯಾನ್ ಕೂಡ ಮಾಡಿದ್ವಿ. ನಮ್ಮ ಶೆಡ್ಯೂಲ್ಗಳು ಜಾಸ್ತಿ ಆಗಿ ಲೇಟ್ ಆಗಿರೋ ಒಂದು ಕಾರಣಕ್ಕೋಸ್ಕರ ನಮ್ಗೆ ಅವರು ಸಿಗಲಿಲ್ಲ ಅಷ್ಟೇ. ಸೊ ಟೋಟಲ್ ಆಗಿ 5 ಹಾಡಿದೆ. ಸೊ ಒಂದು ನಮಗೆ ಮೇಯ್ನಾಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು ಸೊ ಸತೀಶ್ ಅಂತ, ಸೊ ಅವರು ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ನಮ್ಮ ಸುನಿ ಸರ್ ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ಎನರ್ಜಿ ಹಾಡು, ಟ್ರೈಲರ್ಗಳು ಲಾಸ್ಟಲ್ಲಿ ಒಂದು ಮ್ಯೂಸಿಕ್ ಬಂತು, ಎನರ್ಜಿ ಮ್ಯೂಸಿಕ್ ಬಂತು, ಅದು ಹಾಡು. ಸೊ ಆ ಹಾಡನ್ನು ಚೇತನ್ ಸರ್ ಬರ್ದಿದ್ದಾರೆ. ಸೊ ನನಗೆ ಹೇಳಬೇಕು ಅಂದರೆ ನಾನು ಈ ರೀತಿ ನಮ್ಮ ಸುನಿ ಸರ್ ಜೊತೆ ಹಾಗೂ ಚೇತನ್ ಸರ್ ಜೊತೆಗೆ ಭರ್ಜರಿ ಚೇತನ್ ಸರ್ ಜೊತೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಆಮೇಲೆ ಸಿದ್ಧಾರ್ಥ್ ಬೆಲ್ಮನ್ನು ಅನ್ನೋರು ಹಾಡಿದ್ದಾರೆ, ಸುಪ್ರಿಯಾ ಲೋಹಿತ್ ಅನ್ನೋರು ಹಾಡಿದ್ದಾರೆ, ವ್ಯಾಸರಾಜ್ ಅವರು ಹಾಡಿದ್ದಾರೆ. ಮೈಕೊಂದು ಕೊಟ್ಬಿಡ್ಬೇಕಷ್ಟೇ. ಇಲ್ಲ, ಇವರು ಕಾಲೇಜಲ್ಲಿ ಕಾಪಿ ಮಾಡೋದು ತುಂಬ ಹೆಲ್ಪ್ ಮಾಡ್ತಿದ್ದ ಸ್ಟೂಡೆಂಟ್ ಇವರು. ನಾವೇ ಹೇಳ್ತಿದ್ದೀರಿ. ನವೀನ್ ಸಜ್ಜು ಅವರು ಒಂದು ತುಂಬ ಒಳ್ಳೆ ಒಂದು ಇಂಟರ್ವೆಲ್ ಬ್ಲಾಕಲ್ಲಿ ಬರುವಂಥ ಒಂದು ತುಂಬ ಒಳ್ಳೆ ಅರ್ಥ ಇರುವಂಥ ಹಾಡನ್ನು ಅವರು ಹಾಡಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು ಕೂಡ ಅವರು ತುಂಬ ಚೆನ್ನಾಗಿ ಅಂದರೆ ಒಂದು ಕ್ಯಾರೆಕ್ಟರ್ ತುಂಬ ಒಂದು ಕೊರ್ಗು ಇರುವಂಥ ಸಿಚುವೇಶನಲ್ಲಿ ಬರುವಂಥ ಒಂದು ಪ್ಯಾಥೋ ಸಾಂಗ್ ಅದು. ಸೊ ಅದನ್ನು ಅವ್ರು ಹಾಡಿದ್ದಾರೆ. ತುಂಬ ಚೆನ್ನಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಡಿಕೊಟ್ಟು ತುಂಬ ಒಳ್ಳೆ ಔಟ್ಪುಟ್ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ ಆಗಿ ಒಂದೇ ಸಿನಿಮಾಗೆ 3 ಸತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿದೆ. ಅದು ಬೇಸಿಕ್ಲಿ ಸ್ಕೆಡ್ಯೂಲ್ಗಳು ಜಾಸ್ತಿ ಆದಾಗ ನಮಗೆ ನಮ್ಮ ಡೈರೆಕ್ಟ್ರು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅವ್ರಿಗೊಂದು ಇದು ಬೇಕಾಗಿತ್ತು, ಈ ರೀತಿ ಇರುತ್ತೆ, ಯಾವ ರೀತಿ ಔಟ್ಪುಟ್ ಫೈನಲ್ ಔಟ್ಪುಟ್ ಹಿಂಗೆ ಕೇಳಿಸ್ಬೋದು, ಅದೊಂದು ಸ್ವಲ್ಪ ಒಂಚೂರು ಇದಿತ್ತು, ವಿಷನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ನಾವು ಅದಕ್ಕೆ ಏನು ತಲೆ ಕೆಡಿಸ್ಕೊಂಬೇಡಿ, ನಾವು ಎಷ್ಟಾಗತ್ತೋ ಅಷ್ಟು ನಾವು ಮಾಡೋಣ, ಬಜೆಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ, ನಾವು ಇದಕ್ಕೆ ಏನಾಗುತ್ತೋ ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟರಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ. ನಮಗೆ ಯಾವುದೇ ರೀತಿ ವಿಜುವಲ್ಗೆ ನಮ್ಗೆ ಆಡಿಯೋ ಯಾವುದೇ ರೀತಿ ಕಮ್ಮಿ ಆಗಬಾರ್ದು. ಅದನ್ನು ನಾವು ಏನು ಬೇಕೋ ಅದನ್ನು ನಾನು ಮಾಡಿದ್ದೀನಿ ಅಂತ ಅನ್ಸುತ್ತೆ, ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಆಂಟನಿ ಅವರೇ, ನೀವು ಮಾತನಾಡಬೇಕು. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನಗೆ ಸ್ಟೇಜಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ, ಏನೇ ಇದ್ರೂ ಶೂಟಿಂಗ್ ಸ್ಪಾಟಲ್ಲಿ. ಅವ್ರಿಗೆಲ್ರಿಗೂ ಖುಷಿ ಆಯ್ತು, ಈಗ ಒಂಥರ ಸಂತೋಷವಾಗಿರ್ತದೆ. ಇದು ಟೀಮಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಫ್ಯಾಮ್ಲಿ. ನಾವು ಯಾವತ್ತೂ ಒಂಥರ ಫ್ಯಾಮ್ಲಿ ಥರನೇ ಇದ್ವಿ. ಡೈರೆಕ್ಟ್ರು ನನಗೆ ಬಾಯಿ ತುತ್ತಲ ಕೊಟ್ಟಿದ್ದಾರೆ ಕೆಲಸ ಬ್ಯುಸಿ ಇರೋ ಟೈಮಲ್ಲಿ. ಅವ್ರ ಮಗನ ಬಿಟ್ಟು ನಾನೇ ಫಸ್ಟ್, ಆದಮೇಲೆ ನಿಮ್ಮ ಮಗ. ಅದು ಒಂದು ವಿಷಯ ಇದೆ. ಮೀಡಿಯಾದವರು ಏನು ಮಾಡೋಕ್ಕಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ. ದೊಡ್ಡ ಸಿನಿಮಾ 10 ಸರಿ ಹಾಕೋಕ್ಕೆ ಬದಲು ಚಿಕ್ಕ ಸಿನಿಮಾ ಒಂದೊಂದು ಸಿನಿಮಾ ಹಾಕಿದ್ರು ಎಲ್ಲ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ ಆಗಲಿ ಒಂದೊಂದು ಸರಿ ಕಾಣಿಸ್ಕೊಳ್ತಾರೆ ಸ್ಯಾಟಲೈಟಲ್ಲಿ. ದಯವಿಟ್ಟು ಚಿಕ್ಕ ಸಿನಿಮಾಗೂ ಒಂದು ಅವಕಾಶ ಮಾಡಿಕೊಡಿ. ಮೀಡಿಯಾ ಥಿಂಗ್ಸ್ ಪೊಲಿಟಿಕಲಿ ಏನೇನು ಚೇಂಜ್ ಮಾಡೋಕ್ಕಾಗುತ್ತದೆ, ಇಂಡಸ್ಟ್ರಿಯಲ್ಲೂ ಚೇಂಜ್ ಮಾಡೋಕ್ಕಾಗುತ್ತದೆ. ಒಂದು ಹಂಬಲ್ ರಿಕ್ವೆಸ್ಟ್ ಮೀಡಿಯಾ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಂಟನಿ ಸರ್. ಸುನಿಲ್ ಸರ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರವ್ರಿಗೆಲ್ರಿಗೂ, ಪ್ರತಿಯೊಬ್ಬರಿಗೂ. ಆಮೇಲೆ ಮೊದಲು ಥ್ಯಾಂಕ್ ಯು ಮಂಜೇಶ್ ಸರ್, ಥ್ಯಾಂಕ್ ಯು.
ಗೌತಮ್ ಸರ್ಗೆ ಲವ್ ಯು ಸರ್. ಕ್ರಿಕೆಟ್ ಅಂದ್ರೆ ತುಂಬ ಇಷ್ಟ ನನಗೆ. ಸರಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಕೆಟ್ ಬಂದಾಗ ಈಗ ಶುಗರ್ ಬಿ ಪಿ ಅಂತ ಬರುತ್ತೆ. ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡೋಕೆ ಬಿಡಲ್ಲ, ನಮ್ಮ ಅಮ್ಮ ಸೀರಿಯಲ್ ನೋಡ್ಕೊಂಡು ಕೂತ್ಕೋತಾರೆ. ನಮ್ಗೆ ಕ್ರಿಕೆಟ್ ಬೇಕು, ಏನ್ ನೋಡೋಣ, ಕ್ರಿಕೆಟ್ ನೋಡಕ್ ಬಿಡಲ್ಲ, ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬ್ಯಾಂಡ್ ಹೇಳ್ದಂಗೆ ನಡ್ಕೊಂಡು ಕುತ್ಕೋತಾರೆ. ಅದು ನಮಗೆ ಸೆಟ್ ಆಗಲ್ಲ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಕ್ರಿಕೆಟ್ ನೋಡು ಅಂತಾರೆ. ಈ ಕ್ರಿಕೆಟ್ ಬಂದಾಗ ಇದೆ ನಮಗೆಲ್ಲ ಜ್ಞಾಪಕ ಬರೋದು. ಬಟ್ ಟೆನ್ಷನ್ ತುಂಬಾ ಇರುತ್ತೆ. ಕ್ರಿಕೆಟ್ ಅಂದ್ರೆ ನಿಮಗೆ ತುಂಬಾ ಇಷ್ಟ. ಆಮೇಲೆ ಈ ಶೂಟಿಂಗ್ ಆದಾಗ ನಾವು ಬಾಲಿಂಗ್ ಎಲ್ಲ ಕಲ್ತು ಬಿಟ್ಟಿದ್ವಿ ಆಲ್ಮೋಸ್ಟ್. ಸೊ ಗ್ರೌಂಡ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಹೀರೋ ಆಗಲಿ, ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಲಿ, ಆಮೇಲೆ ನಮ್ಮ ಮಂಜೆ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗ್ ಅಲ್ಲಿ. ಸೊ ಫ್ಯಾಮಿಲಿ ತರ ಇದ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾದಲ್ಲಿ. ಯಾವ ಡೇಟು ಏನು ಮಿಸ್ ಆಗ್ದಂಗೆ, ಯಾವುದೋ ಗಲಾಟೆ ಆಗ್ದಂಗೆ ಒಳ್ಳೆ ಮದುವೆ ಮನೆ ತರ ಇತ್ತು ನಮ್ಮ ಸಿನಿಮಾ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೀವಿ. ನೀವು ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಕಲಾವಿದರಿಗೆ ಅವಕಾಶ ಕೊಡಿ. ಒಬ್ಬರನ್ನೇ ಹಾಕೊಂಡು ನೀವು ರಬ್ಬರ್ ತರ ಉಜ್ಜಬೇಡಿ. ಎಂಟ್ರಿ ಪೇಪರ್ ಇದ್ದಂಗೆ ಅದನ್ನೇ ಇಟ್ಕೊಂಡು ಮಾಡಬೇಡಿ, ಓಕೆನಾ? ಸೊ ನೋಡಿ, ಕಾರ್ ರಿಪೇರ್ ಆಯ್ತು ಅಂದ್ರೆ ನಾವು ಒಂದೇ ಗ್ಯಾರೇಜ್ ನಂಬ್ಕೊಂಡಿರಕ್ಕಾಗಲ್ಲ, ಇನ್ನೊಂದು ಗ್ಯಾರೇಜ್ಗೆ ಹೋಗಬೇಕಾಗತ್ತೆ. ಹಂಗೆ ನಾವು ಕಲಾವಿದರು, ಪ್ರತಿಯೊಬ್ರು ಕಲಾವಿದರನ್ನ ಉಪಯೋಗಿಸ್ಕೊಳ್ಳಿ. ನಾವು ನಮ್ಮನ್ನೇ ಉಪಯೋಗಿಸ್ಕೋಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ, ಕರೆಕ್ಟ್ ಅಲ್ವಾ? ಹಳೆ ಕಲಾವಿದರು ಅವ್ರು ನೋಡಿ ನಾವು ಬೆಳೆದಿದ್ದೀವಿ, ಅವ್ರನ್ನೇ ನಾವು ಮರ್ತು ಬಿಟ್ರೆ ತಂದೆ ತಾಯಿ ಮರೆಯೋಕ್ಕಾಗತ್ತೆ? ಯಾರಾದ್ರು ಮರಿಬಾರ್ದು. ಸೊ ಹಿಂಗಾಗಿ ನಾನು ಹೇಳೋದು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ಸಿನಿಮಾದಲ್ಲಿ ಹಾಕೊಂಡವ್ರಿಗೆ ಹಾಕೊಳಕ್ ಹೋಗ್ಬೇಡಿ, ಬೆಳೆದವ್ರಿಗೆ ಬೆಳ್ಸಕ್ ಹೋಗ್ಬೇಡಿ, ಆಯ್ತಾ? ಇನ್ನೊಬ್ರು ಬೆಳೀಲಿ, ನಮ್ಗೆ ಒಬ್ರಿಗೆ ಬೆಳೆಸೇನಲ್ಲ. ಪ್ರತಿಯೊಬ್ರು ನೋಡಿ, ಹೊಸ ಯಾರ ಬಂದಿರಲಿ, ಎಲ್ಲ ಪ್ರತಿಯೊಬ್ಬರು ಯಾರಿದಾರೋ ಅವರ ಟ್ಯಾಲೆಂಟ್ ಏನಿದೆ ಅವ್ರ ಮುಂದೆ ಬರಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಿನಿಮಾದವ್ರನ್ನ ಪ್ರತಿ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಸ್ ಕೇಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿ. ನೋಡಿ, ಈ ತರ ಸಿನಿಮಾ ಬರುತ್ತೆ, ಈ ತರ ಒಂದು ಗೆಲುವು ದಯವಿಟ್ಟು ಸಿಗುತ್ತೆ ಖಂಡಿತ. ಹೊಸೊಬ್ಬರದಿಂದಾನೇ ಹಳಬರಾಗೋದು ಎಲ್ರು ಅಲ್ವಾ? ಸೊ ಹಂಗೆ ದಯವಿಟ್ಟು ಎಲ್ರಿಗೂ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಹಾರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ನಾನು ನೋಡಿದೆ ಟ್ರೇಲರ್ನ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಶ್ವಿನಿ ಮೇಡಮ್ ಅವರು, ಆಮೇಲೆ ಅಪ್ಪು ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಒಂದೇ ಸಿನಿಮಾ. ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಾನು ಯಾರನ್ನ ಬೇಕಾದ್ರೂ ಮರಿತೀನಿ ಪ್ರಪಂಚದಲ್ಲಿ, ನಮ್ಮ ಅಪ್ಪು ಅಣ್ಣನ ನಾನು ಮರೆಯೋದಿಲ್ಲ. ಅವರು ಹೀರೋ ಸ್ಕ್ರೀನ್ ಮೇಲೆ, ಹಿಂದೆಗಡೆ ನೀವು ನೋಡಿದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲೇನೋ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ತಾಯಿನ ಸತ್ಯ ಇದು. ಊಟ ಅವ್ರ ಮನೆಯಿಂದ ಬಂದಿದ್ದು ಎಲ್ಲಿಂದನೇ ತರಿಸ್ಲಿ, ನಮಗೆ ಅವ್ರಿಗೆ ಮಾಡೋ ಊಟ ನನಗೆ ಕೊಡ್ತಾ ಇದ್ರು. ಈ ಋಣ ನಾನು ಯಾವತ್ತೂ ಮರೆಯಕ್ಕೆ ಹೋಗೋದಿಲ್ಲ. ಸೊ ಅಪ್ಪು ಅಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅವ್ರ ಬಗ್ಗೆ ಒಂದು ಕವನ ಕೂಡ ಹೇಳ್ತೀನಿ ನಿಮಗೆ. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರ ತಪ್ಪು. ನಿಮ್ಮನ್ನ ಪ್ರೀತಿಸುತ್ತಿದ್ದ ಆ ಹೃದಯಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು ಕಪ್ಪು ಕಪ್ಪು. ಆದ್ರೆ ಎಲ್ಲರ ಹೃದಯದಲ್ಲಿದ್ದೀರಾ ಅಪ್ಪು, ನೀವೇ ಅಪ್ಪು ಅಪ್ಪು ಅಪ್ಪು. ಧನ್ಯವಾದಗಳು. ದಯವಿಟ್ಟು ಎಲ್ಲ ಹೊಸ ಸಿನಿಮಾ ಹೊಸೊಬ್ರಿಗೆ ಯಾರೇ ಆಗಿರಲಿ ಸಪೋರ್ಟ್ ಮಾಡಿ. ಹೊಸ ಸಿನಿಮಾಗಳು ಬಿಡುಗಡೆ ಆಗಕ್ಕೆ ದಯವಿಟ್ಟು ಥಿಯೇಟರ್ಗಳು ಸಿಕ್ಕಲಿ ಹೊಸೊಬ್ರಿಗೆ. ಬರೀ ದೊಡ್ಡ ಸಿನಿಮಾಗಳು ಮಾತ್ರ ದಯವಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ. ಹಳಬ್ರಿಗೂ ಆಗಲಿ ಹೊಸಬ್ರಾಗಲಿ ಒಟ್ಟೆಲ್ಲ ಪ್ರತಿಯೊಬ್ಬರು ಬೆಳಿಬೇಕು. ಜೀವನ ಅನ್ನೋದು 3 ದಿವಸ, ಇವತ್ತಿರ್ತೀವಿ ನಾಳೆ ಇರ್ತೀವಿ ಇಲ್ಲೋ ಗೊತ್ತಿಲ್ಲ. ಇರೋವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಿ, ಒಳ್ಳೇದಾಗತ್ತೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. First half, next half. Yes. ವಾವ್, ರಿಯಲ್ ಲೈಫ್ ಬಹಳ ಹಾರ್ಟ್ ಒಂದಾಗ್ತಾ ಇದೆ ಈಗ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಗ್ರೂಪ್ ಫೋಟೋ ನಮ್ಮ ಸಂತೋಷ್ ಮೆನನ್ ಸರ್, ಪ್ಲೀಸ್ ನೀವು ಇದಕ್ಕೆ ಜಾಯಿನ್ ಆಗಬೇಕು ಗ್ರೂಪ್ ಫೋಟೋಗಾದ್ರು, ಬಿಕಾಸ್ ಇಡೀ ಚಿತ್ರತಂಡ ಜೊತೆ ನಿಂತಿದ್ದೀರಾ. ಓಕೆ, ಇಡೀ ಟೆಕ್ನಿಷಿಯನ್ಸ್ ಹಾಗೂ ಆರ್ಟಿಸ್ಟ್ ಎಲ್ಲರೂ ಬರಬೇಕು ಪ್ಲೀಸ್.